ಆಸೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋ ವಿಡಿಯೋ. ಇವತ್ತು ನನ್ನ ಮಾವನ ಬರ್ತ್ಡೇ. ಇವತ್ತು ಅಂದರೆ ಇದು ಸೆಲೆಬ್ರೇಷನ್ ಆಗಿ ತುಂಬ ದಿನ ಆದಮೇಲೆ ನಾನು ಅಪ್ಲೋಡ್ ಮಾಡ್ತಾ ಇರೋದು. ನನ್ನ ಮಾವ ಅಂದರೆ ನನ್ನ ಹಸ್ಬೆಂಡ್ ಅವರ ಅಪ್ಪಾಜಿಯವರ ಬರ್ತ್ಡೇ. ಸೊ ಕೇಕ್ ಮೇಲೆ ಹ್ಯಾಪಿ ಬರ್ತ್ಡೇ ಡ್ಯಾಡಿ ಅಂತ ಇದೆ. ಹಾಗೂ ಇವತ್ತಿನ ದಿನ ಎಲ್ಲ ಅಂದರೆ ನನ್ನ ಮಾವನ 3 ಜನ ತಂಗಿಯಂದರು, ಅವ್ರ ಮಕ್ಕಳು ಮೊಮ್ಮಕ್ಕಳು ಕೆಲವರು ಬಂದಿದ್ದಾರೆ, ಎಲ್ಲರೂ ಬರೋಕ್ಕಾಗಿಲ್ಲ. ಅವರೆಲ್ಲ ಬಂದು ಮಗುನ ನೋಡೋಕ್ಕೆ ಫಸ್ಟ್ ಟೈಮ್ ಅವರ ಮಗುನ ನೋಡೋಕ್ಕೆ ಬರ್ತಾ ಇರೋದು. ಸೊ ಅವರೆಲ್ಲ ಬಂದಿದ್ದರು. ಹಾಗೆ ಒಂದು ನಾವು ಸಣ್ಣದಾಗಿ ಸೆಲೆಬ್ರೇಷನ್ ಇಟ್ಕೊಂಡಿದ್ದೀವಿ. ಸೊ ನೀವಿಲ್ಲಿ ನೋಡ್ಬೋದು, ಮಾವನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಅವ್ರ ತಂಗಿಯಂದರು ಬಂದಿದ್ದಾರೆ. ಅವ್ರ ತಂಗಿಯಂದ್ರಿದ್ರೆ ಅವ್ರಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ನನ್ನ ಮಾವನಿಗೆ ಈಗ 78 ಇಯರ್ಸ್ ಆಯಿತು ಫ್ರೆಂಡ್ಸ್. ಅವರು 1947 ಆಗಸ್ಟ್ 10 ಅವರು ಹುಟ್ಟಿದ್ದು. ನಮಗೆ ಸ್ವಾತಂತ್ರ್ಯ ಸಿಗೋಕ್ಕೆ 5 ದಿನದ ಮುಂಚೆ ಅವರು ಹುಟ್ಟಿದ್ದು. ಸೊ ಅವರ 75ನೇ ವರ್ಷದ ಬರ್ತ್ಡೇನ ನಾವು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಇದು 78ನೇ ಬರ್ತ್ಡೇ. ಇವರೆಲ್ಲರೂ ಪಾಪನ್ನು ನೋಡಬೇಕಾಗಿತ್ತು. ಹಾಗೂ ಇವತ್ತೊಂದು ಒಳ್ಳೆ ದಿನ, ಮಾವನ ಬರ್ತ್ಡೇ ಇರೋದ್ರಿಂದ ಎಲ್ಲರೂ ಒಟ್ಟಾಗಿ ಬಂದಿದ್ದಾರೆ. ಸೊ ಮತ್ತು ನನಗೆ ಅತ್ತೆ ಇಲ್ಲ, ಅಂದರೆ ನನ್ನ ಹಸ್ಬೆಂಡ್ಗೆ ಸಂತೋಷಕ್ಕೆ ತಾಯಿ ಇಲ್ಲ. ಸೊ ತಂದೆ ಮಾತ್ರ ಇರೋದು. ಹಾಗೂ ನನಗೆ ಅವ್ರು 3 ಜನ ಅತ್ತೆಯಂದ್ರಾಗಬೇಕು, ಮಾವನ ತಂಗಿಯಂದರು. ಸೊ ಬರ್ತ್ಡೇ ಸೆಲೆಬ್ರೇಷನು. ಸೊ ಮಾಮಗೂ ತುಂಬ ಖುಷಿ ಆಯಿತು. ಎಲ್ಲರೂ ಎಕ್ಸ್ಪೆಷಲಿ ಅವ್ರ ತಂಗಿಯಂದ್ರಿದ್ದಾರೆ, ಮೊಮ್ಮಕ್ಕಳು ಒಂದು 3-4 ಜನ ಸೇರಿಕೊಂಡಿದ್ದಾರೆ. ಬಟ್ ಎಲ್ಲರೂ ಬಂದರೆ ಇಡೀ ಫ್ಯಾಮಿಲಿ ಮೋರ್ ದೆನ್ 50-60 ಮೆಂಬರ್ಸ್ ಆಗ್ತಾರೆ. ಅದೇ ಮಾವನ ಸೈಡಿಂದ ಮಾತ್ರ. ಮತ್ತು ನನ್ನ ಅತ್ತೆ ಸೈಡಿಂದನೂ ಎಲ್ಲ ರಿಲೇಟಿವ್ಸ್ ಬಂದಂದರೆ ಟೋಟಲಿ 100 ರಿಲೇಟಿವ್ಸ್ ಆಗಿಬಿಡ್ತಾರೆ, 100 ಮೆಂಬರ್ಸ್ ಆಗ್ತಾರೆ. ಸೊ ನಾವು ಯಾವ್ದಾರ ಗ್ಯಾದ್ರಿಂಗ್ ಇತ್ತಂದರೆ ಎಲ್ಲರೂ ಸೇರಿರ್ತೀವಿ. ಸೊ ಇಲ್ಲಿ ನೋಡ್ಬೋದು, ತುಂಬ ಖುಷಿ ಆಯಿತು. ನನ್ನ ಮಗಳಿಗಂತೂ ಅವಳದೇ ಬರ್ತಡೇ ಅಂತ ಹೇಳ್ತಾ ಇದ್ದಾಳೆ. ಕೇಕ್ ಅವಳೇ ಕಟ್ ಮಾಡ್ತೀನಿ, ಇದು ಅವಳ ಬರ್ತಡೇ ಅಂತ ಹೇಳ್ತಾ ಇದ್ಲು. ಸೊ ಇದೊಂದು ಬರ್ತ್ಡೇ ಸೆಲೆಬ್ರೇಷನ್. ಹಾಗೂ ಪಾಪು ಬಂದಿದ್ದ ಖುಷಿ, ಎಲ್ಲರೂ ಬಂದು ನೋಡಿದರು. ಫ್ರೆಂಡ್ಸ್, ನಾವು ಇವತ್ತು ಎಲ್ಲರೂ ಬರ್ತಾರೆ ಅಂತ ನಿಯರ್ಲಿ ಒಂದು 12 ಮೆಂಬರ್ಸ್ ಆಯಿತು ಊಟಕ್ಕೆ. ಸೊ ನನಗೆ ಮನೇಲಿ ಸಹಾಯಕ್ಕೆ ಒಬ್ಬರು ಕುಕ್ ಬರ್ತಾರಲ್ವ, ಅವ್ರ ಜೊತೆ ಸೇರಿಕೊಂಡು ನಾವು ಬಿರಿಯಾನಿ ರೆಡಿ ಮಾಡಿದ್ವಿ. ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್ ಮತ್ತು ಮೊಸರು ಬಜ್ಜಿ ಹಾಗೂ ಸ್ವೀಟ್ಗೆ ಪಾಯಸ ಮಾಡಿದ್ವಿ. ಮತ್ತು ವೈಟ್ ರೈಸ್, ರಸಮ್. ಬಟ್ ಅಡುಗೆದು ವೀಡಿಯೋ ಯಾವುದು ಇಲ್ಲಿ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಈಗೀಗ ನನಗೆ ಡೆಲಿವರಿ ಆಗಿ ತುಂಬ ದಿನ ಆಗಿಲ್ಲ, ಸೊ ತುಂಬ ಸುಸ್ತಾಗ್ತಿತ್ತು. ಸೊ ಹಾಗಾಗಿ ಎಲ್ಲ ಒಂದು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಬಟ್ ಯಾವುದೆಲ್ಲ ಇದೆ ನಾನು ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಇದೊಂದು ಸ್ವೀಟ್ ಮೆಮರಿಯಾಗೂ ಉಳಿಯುತ್ತೆ. ಹಾಗಾಗಿ ಸೊ ಎಲ್ಲರೂ ಎಂಜಾಯ್ ಮಾಡೋದು. ಊಟ ಆದಮೇಲೆ ಕೇಕೆಲ್ಲ ತಿಂದ್ಬಿಟ್ಟು ಮತ್ತು ಎಲ್ಲರೂ ಆಟ ಆಡಿ, ಅಂದರೆ ಮಕ್ಕಳೆಲ್ಲ ಆಟ ಆಡ್ಕೊತಾ ಇದ್ದರು. ಆಟ ಆಡಿ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಫ್ರೆಂಡ್ಸ್, ನನಗೆ ಈ ಮೂಮೆಂಟು ತುಂಬಾ ಖುಷಿ ತರೋ ಮೂಮೆಂಟು. ಯಾಕಂದರೆ ನನ್ನ ಫಸ್ಟ್ ಮಗಳು ಹುಟ್ಟಿದ್ದು ಕೋವಿಡ್ ಟೈಮಲ್ಲಿ. ಆವಾಗ ಯಾರನ್ನು ನೋಡೋಕ್ಕಾಗ್ತಿರ್ಲಿಲ್ಲ, ಯಾರು ಮನೆಗೆ ಬಂದು ಮಗು ನೋಡೋಕ್ಕಾಗ್ತಿರ್ಲಿಲ್ಲ. ತುಂಬಾ ಎಲ್ಲರೂ ಇನ್ಫ್ಯಾಕ್ಟ್ ಸಮ್ಮುನ ನೋಡಿದ್ದು ಆಲ್ಮೋಸ್ಟು 8-9 ತಿಂಗಳು ಆದ ನಂತರನೇ ಎಲ್ಲರಿಗೂ ವೀಡಿಯೋ ಕಾಲಲ್ಲಿ ನೋಡೋದು, ವೀಡಿಯೋ ಕಾಲಲ್ಲಿ ಮಾತಾಡೋದು ಹಾಗಾಗಿತ್ತು. ಸೊ ಈ ಸಂದರ್ಭ ತುಂಬ ಚೆನ್ನಾಗಿದೆ. ಯಾಕಂದರೆ ಎಲ್ಲರೂ ಮನೆಗೆ ಬಂದು ಅವರು ಮಗುನ ನೋಡಿ ಟೈಮ್ ಸ್ಪೆಂಡ್ ಮಾಡಿ ನಾವೆಲ್ಲರೂ ಖುಷಿ ಪಡೋದು ಅದೊಂಥರ ಮನಸ್ಸಿಗೆ ತುಂಬ ಖುಷಿ ತಂದುಕೊಡುತ್ತೆ.
ಸಮಂತಂಗೆ ಮನೇಲಿ ಯಾರು ಅವಳ ಏಜ್ ಗ್ರೂಪು ಅಥವಾ ಅವಳಿಗಿಂತ ಸ್ವಲ್ಪ ದೊಡ್ಡವರು ಯಾರಾದರೂ ಅವಳ ಜೊತೆ ಆಟ ಆಡೋರು ಯಾರಾದ್ರು ಸಿಕ್ಬಿಟ್ರೆ ಅಂತೂ ತುಂಬಾ ಖುಷಿ. ಸೊ ಅವ್ರ ಜೊತೆ ಸೇರಿಕೊಂಡು ತುಂಬಾ ಎಂಜಾಯ್ ಮಾಡ್ತಾಳೆ, ತುಂಬ ಆಟ ಆಡೋಕ್ಕೆ ಇಷ್ಟಪಡ್ತಾಳೆ. ಇಲ್ಲಿ ಮಕ್ಕಳೆಲ್ಲ ಸೇರಿಕೊಂಡು ಪೇಪರ್ ಕಪ್ಪಲ್ಲಿ ಆಟ ಆಡ್ತಾ ಇದ್ದಾರೆ. ಪೇಪರ್ ಕಪ್ಪಲ್ಲಿ ಬಿಲ್ಡಿಂಗ್ ಬ್ಲಾಕ್ನ ಟ್ರೈ ಮಾಡ್ತಾ ಇದ್ದಾರೆ. ಹಾಗೂ ನಾನು ಇನ್ ಬಿಟ್ವೀನ್ ಮಗುನ ಕರ್ಕೊಂಡೋಗಿ ಫೀಡ್ ಮಾಡಿಕೊಂಡು ಕರ್ಕೊಂಡು ಬಂದು ನನ್ನ ಹಸ್ಬೆಂಡಲ್ಲಿ ಕೈಗೆ ಕೊಟ್ಟೆ, ಯಾಕಂದರೆ ನಂದಿನ್ನೂ ಊಟ ಆಗಿರಲಿಲ್ಲ. ಸೊ ಅವ್ರು ನೋಡ್ಕೊತೀನಿ ಅಂತ ಹೇಳಿದ್ರು. ಇಲ್ಲಿ ನೋಡಿ, ಇವರು ಎಲ್ಲರಿಗೂ ಚಿಕ್ಕ ಅಜ್ಜಿ ಆಗಬೇಕು, ಚಿಕ್ಕ ಆ್ಯಂಡ್ ಎನರ್ಜೆಟಿಕ್ ಅಜ್ಜಿ ಅಂತಲೇ ಹೇಳ್ಬೋದು. ಸೊ ಅವರು ಮಕ್ಕಳ ಜೊತೆ ಸೇರಿಕೊಂಡು ಆಟ ಆಡ್ತಾಯಿದ್ರು. ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.